ತಾವು ಮಾಡಿದರೆ ಸಂಸಾರ, ಬೇರೆಯವರು ಮಾಡಿದರೆ ವ್ಯಭಿಚಾರ ಅನ್ನೋ ಹಾಗೆ ಬದಲಾಗಿದೆ ಅಮೆರಿಕದ ನಡೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಆತನ ಬಾಯಿಗೆ ನಿಯಂತ್ರಣವಿಲ್ಲ, ಗಾಡಿಗೆ ಬ್ರೇಕ್ ಇಲ್ಲ ಅನ್ನೋದು ನಮ್ಗೆಲ್ಲ ತಿಳಿದೇ ಇದೆಯಲ್ಲ. ಆತ ಇತ್ತೀಚೆಗೆ ಒಂದು ಸಂಚಲನಾತ್ಮಕ ಪ್ರಕಟಣೆ ಮಾಡಿದ್ದಾನೆ. ಗೂಗಲ್, ಮೈಕ್ರೋಸಾಫ್ಟ್, ಆಪಲ್ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳು ಇನ್ನು ಮುಂದೆ ಭಾರತೀಯರನ್ನು ಉದ್ಯೋಗಕ್ಕೆ ತೆಗೆದುಕೊಳ್ಳಬಾರದು ಅಂತ ಆತ ಪ್ರಕಟಿಸಿದ್ದಾನೆ. ಈ ಮಾತು ನೇರವಾಗಿ ನಮ್ಮ ಭಾರತೀಯರ ಬುದ್ಧಿವಂತಿಕೆಯನ್ನು, ನಮ್ಮ ಆತ್ಮಗೌರವವನ್ನು ಪ್ರಶ್ನಿಸಿದಂತೆ ಆಯಿತು. ಆದರೆ ಈ ಬಾರಿ ನಮ್ಮ ದೇಶ ಸುಮ್ಮನೆ ಕೂತಿಲ್ಲ, ಕಿವಿಗೆ ಹೂವು ಹಾಕಿಕೊಂಡಿಲ್ಲ. ದಿಗ್ಭ್ರಮೆಗೊಳಿಸುವಂತಹ ಒಂದು ದಾಳಿ ಮಾಡಿದೆ. ದೆಹಲಿಯಿಂದ ಒಂದು ನಿರ್ಧಾರ ಹೊರಬಂತು. ಆ ಏಟಿಗೆ ವಾಷಿಂಗ್ಟನ್ ಮೊತ್ತ ಶೇಕ್ ಆಗಿ ಹೋಯಿತು. ಅಮೆರಿಕದಲ್ಲಿರುವ ಅತಿ ದೊಡ್ಡ ಟೆಕ್ ಕಂಪನಿಗಳ ಹೃದಯದಲ್ಲಿ ಹೆದರಿಕೆ ಮೂಡಿಸುವಂತೆ ನಮ್ಮ ಸರ್ಕಾರ ಡಿಜಿಟಲ್ ಟ್ಯಾಕ್ಸ್ ಅನ್ನೋ ಆಯುಧವನ್ನು ಬಳಸಿತು. ಅಂತೂ ಭಾರತ ಅಮೆರಿಕಕ್ಕೆ ಸರಿಯಾದ ಬುದ್ಧಿ ಹೇಳಿತೆ. ಈ ಹೊಸ ತೆರಿಗೆ ನೀತಿ ವಿಶ್ವದ ದೇಶಗಳ ನಡುವಿನ ಶಕ್ತಿ ಸಮತೋಲನವನ್ನು ಬದಲಾಯಿಸುತ್ತದೆಯೇ? ಇದು ಟ್ರಂಪ್ಗೆ ದೊಡ್ಡ ತಲೆನೋವಾಗಿ ಮಾರ್ಪಡುತ್ತದೆಯೇ? ಈ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂದೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣವೇ ಮಾಡಿಕೊಳ್ಳಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯಬೇಡಿ. ಟಾಪಿಕ್ಗೆ ಪ್ರವೇಶಿಸಿದರೆ ಮೊದಲು ಅಸಲು ಕಥೆ ಎಲ್ಲಿಂದ ಶುರುವಾಯಿತು ಅಂತ ಹೇಳೋಣ. ವಿಶ್ವದಲ್ಲಿ ತನ್ನ ನಿಯಂತ್ರಣಕ್ಕೆ ಎಲ್ಲಿ ಗಂಡಿ ಬೀಳುತ್ತದೆಯೋ ಅಂತ ಅಮೆರಿಕ ಹೆದರಲು ಶುರು ಮಾಡಿದೆ. ಅವರ ಕಣ್ಣಿಗೆ ಈಗ ನಿದ್ರೆಯಿಲ್ಲದಂತೆ ಮಾಡ್ತಿರೋದು ನಮ್ಮ ಭಾರತದ ಅಭಿವೃದ್ಧಿ. ಡೊನಾಲ್ಡ್ ಟ್ರಂಪ್ ಅಂದರೆ ವಿಶ್ವಕ್ಕೆ ವ್ಯಾಪಾರದ ಬಗ್ಗೆ ಉಪನ್ಯಾಸ ಕೊಡೋ ದೊಡ್ಡ ಮನುಷ್ಯ. ಆದರೆ ಈಗ ಅದೇ ಟ್ರಂಪ್ ಭಾರತ ಕೇವಲ ಹಣ ಸಂಪಾದಿಸೋದಷ್ಟೇ ಅಲ್ಲ, ನಮ್ಮ ಅಮೆರಿಕನ್ನರ ಉದ್ಯೋಗಗಳನ್ನು ಕದಿಯುತ್ತಿದೆ ಅಂತ ಸಾರ್ವಜನಿಕವಾಗಿ ಅಳುತ್ತಿದ್ದಾನೆ. ಆಪಲ್, ಮೈಕ್ರೋಸಾಫ್ಟ್, ಗೂಗಲ್ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಮ್ಮ ಭಾರತೀಯರಿಗೆ ಸ್ಥಾನವೇ ಇರಬಾರದು ಅಂತ ಆತ ನೇರವಾಗಿ ಹೇಳಿಬಿಟ್ಟ. ಒಮ್ಮೆ ಯೋಚಿಸಿ ನೋಡಿ, ಯಾವ ಸಿಲಿಕಾನ್ ವ್ಯಾಲಿಯನ್ನು ನಮ್ಮ ಭಾರತೀಯ ಎಂಜಿನಿಯರ್ಗಳು, ತಜ್ಞರು ಕಷ್ಟಪಟ್ಟು ನಿರ್ಮಿಸಿದರೋ, ಅಮೆರಿಕ ತಂತ್ರಜ್ಞಾನದಲ್ಲಿ ನಂಬರ್ 1 ಆಗಲು ಯಾರು ಶ್ರಮಿಸಿದರೋ ಅದೇ ಅವರನ್ನು ಈಗ ಗುರಿಯಾಗಿಸಿಕೊಂಡಿದ್ದಾರೆ. ಇದೇ ಅಮೆರಿಕ ವಿಶ್ವಕ್ಕೆ ಸಮಾನತೆಯ ಬಗ್ಗೆ, ವೈವಿಧ್ಯತೆಯ ಬಗ್ಗೆ ದೊಡ್ಡ ದೊಡ್ಡ ನೀತಿಗಳನ್ನು ಹೇಳುತ್ತದೆ. ಆದರೆ ಭಾರತದ ವಿಷಯಕ್ಕೆ ಬಂದರೆ ಅವರ ನಿಜವಾದ ಬಣ್ಣ ಬಯಲಾಗಿದೆ. ಆದರೂ ಈ ಬಾರಿ ಭಾರತ ಯಾವ ಪ್ರೆಸ್ ಮೀಟ್ ಹಿಡಿದಿಲ್ಲ, ಪ್ರಕಟಣೆಗಳನ್ನು ಬಿಡುಗಡೆ ಮಾಡಿಲ್ಲ, ಯಾರೋ ಏನೋ ಹೇಳಿದರೆ ಅಂತ ಅಳುತ್ತಾ ಕೂರಲಿಲ್ಲ. ಒಂದು ಮಾತು ಆಡದೆ ಮೌನವಾಗಿ ಒಂದೇ ಒಂದು ಏಟು ಕೊಟ್ಟಿತು. ಆ ಅಮೆರಿಕನ್ ಕಂಪನಿಗಳ ಮೇಲೆ ನೇರವಾಗಿ ಡಿಜಿಟಲ್ ಟ್ಯಾಕ್ಸ್ ಹೇರಿ ನಿಮ್ಮ ಒಂದ್ ಸೈಡ್ ಗೇಮ್ ಇನ್ನು ಮುಂದೆ ನಡೆಯಲ್ಲ ಅಂತ ಗಟ್ಟಿಯಾಗಿ ಹೇಳಿತು. ಅಮೆರಿಕ ಯಾವ ಗೂಗಲ್, ಅಮೆಜಾನ್, ಆಪಲ್ ಕಂಪನಿಗಳನ್ನು ನೋಡಿ ಹೆಮ್ಮೆ ಪಡುತ್ತದೆಯೋ ಅದೇ ಕಂಪನಿಗಳು ಈಗ ಭಾರತದಲ್ಲಿ ಹೆಜ್ಜೆಯೊಂದಕ್ಕೂ ಲೆಕ್ಕ ಹೇಳಬೇಕಾದ ಸ್ಥಿತಿ ಬಂದಿದೆ. ಇದು ಕೇವಲ ತೆರಿಗೆಯಲ್ಲ, ಇದೊಂದು ಸಂದೇಶ. ಅಮೆರಿಕದ ನೀತಿಗಳನ್ನು ಬದಲಾಯಿಸು ಅಂತ ಯೋಚಿಸುವಂತಹ ಒಂದು ಚಾಣಾಕ್ಷ ಎತ್ತುಗಡ್ಡ. ಈಗ ಮೊದಲ ಬಾರಿಗೆ ವಾಷಿಂಗ್ಟನ್ನ ದೊಡ್ಡವರೆಲ್ಲರಲ್ಲೂ ಇದೇ ಪ್ರಶ್ನೆ ಶುರುವಾಗಿದೆ. ಒಂದು ಕಾಲದಲ್ಲಿ ನಮ್ಗೆ ಮಾತ್ರ ತಿಳಿದಿದ್ದ ಬುದ್ಧಿವಂತಿಕೆಯನ್ನು ಈಗ ಭಾರತ ನಮ್ಮ ಮೇಲೆಯೇ ಪ್ರಯೋಗಿಸುತ್ತದೆಯೇ ಅಂತ ಅವರು ತಲೆ ಹಿಡಿದುಕೊಳ್ಳುತ್ತಿದ್ದಾರೆ. ಇದು ಬಹುಶಃ ಟ್ರಂಪ್ಗೆ ಸಂಪೂರ್ಣವಾಗಿ ಇಷ್ಟವಾಗದಿರಬಹುದು. ಈ ಬಾರಿ ದಾಳಿ ಕೇವಲ ಮಾತುಗಳಲ್ಲ, ನಮ್ಮ ಭಾರತೀಯರ ಹೊಟ್ಟೆಯ ಮೇಲೆ ಈಟು ಕೊಡೋ ಪ್ರಯತ್ನ ಮಾಡಿದ್ದಾರೆ. ಈ ಭಾರತೀಯರನ್ನು ದೂರ ಮಾಡಿ ನಮ್ಮ ಕಂಪನಿಗಳಲ್ಲಿ ನಮ್ಮವರೇ ಕಾಣಬೇಕು, ಹೊರಗಿನವರು ಬೇಡ ಅಂತ ಆತ ಪರೋಕ್ಷವಾಗಿ ಹೇಳಿಬಿಟ್ಟ. ಆದರೆ ಪ್ರಶ್ನೆ ಟ್ರಂಪ್ ಏನು ಹೇಳಿದ ಅನ್ನೋದಲ್ಲ, ಅಸಲು ಪ್ರಶ್ನೆ ಭಾರತ ಹೇಗೆ ಪ್ರತಿಕ್ರಿಯಿಸಿತು ಅನ್ನೋದು ಮುಖ್ಯ. ಅದರ ಬಗ್ಗೆ ನಾವು ಚರ್ಚಿಸೋಣ. ಈಗ ಅಸಲು ವಿಷಯಕ್ಕೆ ಬರೋಣ. ಇಲ್ಲಿ ಗೇಮ್ ಮಾತುಗಳಲ್ಲ, ಸಾವಿರಾರು ಕೋಟಿಗಳೊಂದಿಗೆ ಸಂಬಂಧಪಟ್ಟಿದೆ. ನಿಜವಾದ ಹಣದ ಆಟ ಇಲ್ಲಿಂದ ಶುರುವಾಗುತ್ತದೆ. ಅದನ್ನು ಕೇಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ನಿಮ್ಗೆ ತಿಳಿಯದೋ ಆದರೆ ಅಮೆರಿಕಕ್ಕೆ ಸೇರಿದ ಗೂಗಲ್, ಆಪಲ್, ಮೆಟಾ ಹೀಗೆ ಟೆಕ್ ಕಂಪನಿಗಳು ಪ್ರತಿ ವರ್ಷ ನಮ್ಮ ಭಾರತದಿಂದ ಸಾವಿರಾರು ಕೋಟಿ ಲಾಭಗಳನ್ನು ಗಳಿಸುತ್ತಿವೆ. ಈ ಲಾಭ ಸಾಮಾನ್ಯವಲ್ಲ. ಒಂದು ಗೂಗಲ್ ಮಾತ್ರ ಪ್ರತಿ ವರ್ಷ ಭಾರತದಿಂದ ಸುಮಾರು 400 ಕೋಟಿ ರೂಪಾಯಿಗಳನ್ನು ಸಂಪಾದಿಸುತ್ತದೆ. ಅಮೆಜಾನ್ ಲೆಕ್ಕಗಳು ಇನ್ನೂ ದೊಡ್ಡವು. ಅವರು 350 ಕೋಟಿ ಲಾಭಗಳನ್ನು ತೋರಿಸುತ್ತಾರೆ. ಅವರ ಆದಾಯ ಅದಕ್ಕಿಂತಲೂ ಹೆಚ್ಚು ಇರಬಹುದು.
ಆಪಲ್ಗೂ 1000 ಕೋಟಿಗಳಿಗಿಂತ ಹೆಚ್ಚು ಪಾಲು ಇದೆ. ಇದರೊಂದಿಗೆ ಫೇಸ್ಬುಕ್ ಸೇರಿ ನಮ್ಮ ದೇಶದಲ್ಲಿ ಸುಮಾರು 150 ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ಮಾಡುತ್ತಿವೆ. ಇದರಲ್ಲಿ ಆಶ್ಚರ್ಯವೇನಿದೆ? ಕಂಪನಿಗಳು ಹಣ ಗಳಿಸುತ್ತವೆ. ವಿಶ್ವದಾದ್ಯಂತ ಇದೇ ನಡೆಯುತ್ತದೆಯಲ್ಲ ಅಂತ ನೀವು ಯೋಚಿಸಬಹುದು. ಆದರೆ ಇಲ್ಲಿಯೇ ಅಸಲು ತಿರುವು ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಳಿಸುತ್ತಿರುವ ನಮಗೆ ಇಲ್ಲಿ ಸ್ಥಿರ ಕಚೇರಿ ಇಲ್ಲವಲ್ಲ. ನಾವು ಯಾಕೆ ತೆರಿಗೆ ಕಟ್ಟಬೇಕು ಅಂತ ಈ ಕಂಪನಿಗಳು ಇಷ್ಟು ದಿನಗಳಿಂದ ವಾದಿಸುತ್ತಾ ಬಂದಿವೆ. ಈ ಒಂದು ಕಾರಣದಿಂದ ಅವು ವರ್ಷಗಳಿಂದ ಕೋಟಿಗಟ್ಟಲೆ ಹಣ ಗಳಿಸಿ ನಮ್ಮ ದೇಶಕ್ಕೆ 1 ರೂಪಾಯಿ ಕೂಡ ತೆರಿಗೆ ಕಟ್ಟದೆ ತಪ್ಪಿಸಿಕೊಂಡಿವೆ. ಆದರೆ ಯಾರು ಮಾಡದ ಕೆಲಸವನ್ನು ನಮ್ಮ ಭಾರತ ಮಾಡಿ ತೋರಿಸಿತು. 2020ರಲ್ಲಿ ಒಂದು ಗಟ್ಟಿ ಯೋಜನೆಯೊಂದಿಗೆ ಡಿಜಿಟಲ್ ಟ್ಯಾಕ್ಸ್ ಮತ್ತು ಈಕ್ವಲೈಸೇಷನ್ ಲೆವಿ ಅನ್ನೋ ಆಯುಧಗಳನ್ನು ಪರಿಚಯಿಸಿತು. ನೀವು ನಮ್ಮ ದೇಶದ ಜನರಿಂದ ಗಳಿಸುತ್ತಿದ್ದರೆ ನಿಮಗೆ ಇಲ್ಲಿ ಕಚೇರಿ ಇದ್ದರೂ ಇಲ್ಲದಿದ್ದರೂ ತೆರಿಗೆ ಕಟ್ಟಲೇಬೇಕು ಅಂತ ಭಾರತ ಸ್ಪಷ್ಟವಾಗಿ ಹೇಳಿತು. ಇಲ್ಲಿಂದಲೇ ಆ ಅಮೆರಿಕನ್ ಕಂಪನಿಗಳಿಗೆ ನಿಜವಾದ ಪರೀಕ್ಷೆ ಶುರುವಾಯಿತು. ಇದು ಆವೇಶದ ನಿರ್ಧಾರವಲ್ಲ, ಇದೊಂದು ಪ್ರೌಢ ಪ್ರತಿಕ್ರಿಯೆ. ವಿಶ್ವದ ಆರ್ಥಿಕ ಆಟದಲ್ಲಿ ಭಾರತ ಈಗ ಬಲಿಷ್ಠ ಆಟಗಾರನಾಗಿ ಬದಲಾಗಿದೆ ಅನ್ನೋ ಸಂಕೇತ. ವಿಷಯ ಈಗ ಸ್ಪಷ್ಟವಾಗಿದೆ. ನೀವು ಇಲ್ಲಿ ಗಳಿಸಿದರೆ ಇಲ್ಲಿಯೇ ತೆರಿಗೆ ಕಟ್ಟಬೇಕು ಅಂತ ವಿಶ್ವಕ್ಕೆ ಗಟ್ಟಿ ಸಂದೇಶ ಕಳುಹಿಸಿದೆ. ಹೊಸ ನಿಯಮಗಳು ತುಂಬಾ ಸ್ಪಷ್ಟವಾಗಿವೆ. ಭಾರತದಲ್ಲಿ ಡಿಜಿಟಲ್ ಜಾಹೀರಾತುಗಳನ್ನು ಮಾರುವ ಯಾವ ವಿದೇಶಿ ಕಂಪನಿಯಾದರೂ 6% ತೆರಿಗೆ ಕಟ್ಟಬೇಕು. ಅದೇ ರೀತಿ ಭಾರತೀಯರಿಗೆ ಆನ್ಲೈನ್ನಲ್ಲಿ ಸರಕುಗಳು ಅಥವಾ ಸೇವೆಗಳನ್ನು ಮಾರುವ ಕಂಪನಿಗಳು 2% ತೆರಿಗೆ ನೀಡಬೇಕು. ನಾವು ಹೊರಗಡೆ ಕುಳಿತಿದ್ದೇವೆ. ನಿಮ್ಮ ಕಾನೂನುಗಳು ನಮ್ಗೆ ಅನ್ವಯಿಸಲ್ಲ ಅಂತ ಹೇಳೋಕೆ ಈಗ ಅವಕಾಶವಿಲ್ಲ. ಆದಾಯ ಎಲ್ಲಿಂದ ಬರುತ್ತದೆಯೋ ತೆರಿಗೆ ಅಲ್ಲಿಯೇ ಕಟ್ಟಬೇಕು ಅಂತ ಭಾರತ ಛೇದಿಸಿ ಹೇಳಿತು. ಆದರೆ ಈ ನಿರ್ಧಾರ ಅಮೆರಿಕಕ್ಕೆ, ವಿಶೇಷವಾಗಿ ಟ್ರಂಪ್ಗೆ ಸಂಪೂರ್ಣವಾಗಿ ನುಂಗಲು ಸಾಧ್ಯವಾಗಲಿಲ್ಲ. ಆತ ಮತ್ತೆ ಹಳೆಯ ಹಾಡನ್ನು ಹಾಡಿದ, ಟ್ಯಾರಿಫ್ಗಳನ್ನು ಹೇರ್ತೇವೆ ಅಂತ ಬೆದರಿಸಿದ. ಆದರೆ ಈ ಬಾರಿ ಭಾರತ ಹೆದರಲಿಲ್ಲ, ಹಿಂದೆ ಸರಿಯಲಿಲ್ಲ. ನಗುತ್ತಾ ಸರಿ, ಟ್ಯಾರಿಫ್ ಬಗ್ಗೆ ಚರ್ಚಿಸೋಣ, ಆದರೆ ತೆರಿಗೆಯನ್ನು ಬಿಡೋ ಪ್ರಸಕ್ತಿಯೇ ಇಲ್ಲ ಅಂತ ಹೇಳಿತು. ಅಮೆರಿಕದ ಮಾತಿನ ದಾಳಿ ಹೆಚ್ಚಾದಾಗ ಭಾರತ ತನ್ನ ನಿಲುವನ್ನು ಇನ್ನಷ್ಟು ಸ್ಪಷ್ಟಗೊಳಿಸಿತು. ಡಿಜಿಟಲ್ ಟ್ಯಾಕ್ಸ್ ಮೇಲಿನ ಚರ್ಚೆಗಳನ್ನು ನಿಲ್ಲಿಸಿತು. ಅಲ್ಲದೆ ಒತ್ತಡ ಹಾಕಿದರೆ ತೆರಿಗೆ ದರವನ್ನು ಇನ್ನೂ ಹೆಚ್ಚಿಸುತ್ತೇವೆ ಅಂತ 2%ವನ್ನು 4%ಕ್ಕೂ 6%ವನ್ನು 8%ಕ್ಕೂ ಮಾಡಬಲ್ಲೆವು ಅಂತ ಎಚ್ಚರಿಕೆ ನೀಡಿತು. ಅದೇ ಸಂಭವಿಸಿದರೆ ಗೂಗಲ್, ಅಮೆಜಾನ್, ಮೆಟಾ ಹೀಗೆ ಕಂಪನಿಗಳು ಪ್ರತಿ ವರ್ಷ ಸಾವಿರಾರು ಕೋಟಿ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಯಾಕೆಂದರೆ ಈಗ ಭಾರತ ಕೇವಲ ಒಂದು ದೇಶವಲ್ಲ, ಇದು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಡಿಜಿಟಲ್ ಮಾರುಕಟ್ಟೆ. ಪ್ರತಿದಿನ 70 ಕೋಟಿಗಳಿಗಿಂತ ಹೆಚ್ಚು ಜನರು ಇಂಟರ್ನೆಟ್ ಬಳಸುತ್ತಾರೆ. ಈ ಸಂಖ್ಯೆ ಕೆಲವೇ ವರ್ಷಗಳಲ್ಲಿ 100 ಕೋಟಿಗಳನ್ನು ದಾಟಲಿದೆ. ಅಂದರೆ ಇಲ್ಲಿ ಹಣ ಗಳಿಸಬೇಕೆಂದುಕೊಳ್ಳುವ ಯಾವ ಕಂಪನಿಯಾದರೂ ಈಗ ಭಾರತೀಯ ನಿಯಮಗಳನ್ನು ಗೌರವಿಸಿ ಪಾಲಿಸಲೇಬೇಕು. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಮೈಕ್ರೋಸಾಫ್ಟ್ಗೆ ಅತಿ ದೊಡ್ಡ ಡಿಜಿಟಲ್ ಆದಾಯ ನಮ್ಮ ದೇಶದಿಂದಲೇ ಬರುತ್ತದೆ. ಅಮೆಜಾನ್ಗೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆ ನಮ್ಮದೇ. ಆಪಲ್ ಕೂಡ ಈಗ ಭಾರತದಲ್ಲೇ ಐಫೋನ್ಗಳನ್ನು ತಯಾರಿಸಲು ಶುರು ಮಾಡಿದೆ. ಅಂದರೆ ಭಾರತ ಕೇವಲ ಗ್ರಾಹಕರ ದೇಶವಾಗಿ ಉಳಿದಿಲ್ಲ, ವಿಶ್ವದ ಅತಿ ದೊಡ್ಡ ಕಂಪನಿಗಳಿಗೆ ಒಂದು ಮುಖ್ಯ ವ್ಯಾಪಾರ ಕೇಂದ್ರವಾಗಿ ಬದಲಾಗಿದೆ. ಒಂದು ದೇಶ ಇಷ್ಟು ಮುಖ್ಯವಾದಾಗ ನಮ್ಮ ಧ್ವನಿಯನ್ನು ಯಾರೂ ಒತ್ತಲು ಸಾಧ್ಯವಿಲ್ಲ. ಇಲ್ಲಿಯೇ ಕಥಾ ನಿಜವಾದ ತಿರುವು ಪಡೆದುಕೊಂಡಿತು. ಟ್ರಂಪ್ ನಮ್ಮ ಎಂಜಿನಿಯರ್ಗಳನ್ನು ಉದ್ಯೋಗಗಳಿಂದ ತೆಗೆದುಹಾಕಿ ಅಂತ ಹೇಳಿದಾಗ ಭಾರತ ವಾದಿಸಲಿಲ್ಲ, ಕೋಪ ತೋರಿಸಲಿಲ್ಲ. ಮೌನವಾಗಿ ಒಂದು ಫೈಲ್ ತೆರೆದು ನೀತಿಯನ್ನು ಬದಲಾಯಿಸಿತು. ಭಾಷಣಗಳಿಲ್ಲ, ಪ್ರಕಟಣೆಗಳಿಲ್ಲ. ನೇರವಾಗಿ ಅಮೆರಿಕದ ಜೇಬಿಗೆ ರಂಧ್ರ ಹಾಕುವ ಒಂದೇ ಒಂದು ಚಾಣಾಕ್ಷ ಹೆಜ್ಜೆ ಹಾಕಿತು. ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಅಮೆರಿಕಕ್ಕೆ ಎಂದಿನಿಂದಲೂ ಒಂದು ಅಭ್ಯಾಸ ಇದೆ. ಅವರೇ ನಿಯಮಗಳನ್ನು ಹಾಕುತ್ತಾರೆ, ವಿಶ್ವದಾದ್ಯಂತ ಅದನ್ನು ಪಾಲಿಸಬೇಕು ಅಂತ ಆದೇಶಿಸುತ್ತಾರೆ. ಯಾರಾದರೂ ಇಲ್ಲ ಅಂದರೆ ನಿರ್ಬಂಧಗಳು, ಒತ್ತಡ ಅಂತ ಆಟ ಶುರು ಮಾಡುತ್ತಾರೆ. ಆದರೆ 2020ರಲ್ಲಿ ಭಾರತ ಈ ಆಟವನ್ನು ಮೊದಲ ಬಾರಿಗೆ ತಲೆಕೆಳಗು ಮಾಡಿತು. ಯಾವ ಗದ್ದಲವೂ ಇಲ್ಲದೆ ಒಂದು ಸಾಮಾನ್ಯ ಡಿಜಿಟಲ್ ಟ್ಯಾಕ್ಸ್ ಪರಿಚಯಿಸಿತು. ಇದು ಕೇವಲ ಒಂದು ಸಂಖ್ಯೆಯಲ್ಲ. ನೀನು ಭಾರತದಿಂದ ಗಳಿಸಿದರೆ
ಭಾರತಕ್ಕೆ ನೀಡಬೇಕಾದ ಪಾಲನ್ನು ನೀಡಲೇಬೇಕು ಅನ್ನೋ ಸ್ಪಷ್ಟ ಸಂಕೇತ. ಈ 2% ಅಥವಾ 6% ತೆರಿಗೆ ನೋಡಲು ಸಣ್ಣದಂತೆ ಕಾಣಿಸಿದರೂ ಅದರ ಪ್ರಭಾವ ಎಷ್ಟು ದೊಡ್ಡದು ಅಂದರೆ ಅಮೆರಿಕಕ್ಕೆ ನಿದ್ರೆ ಕಡಿಮೆಯಾಯಿತು. ಯಾಕೆಂದರೆ ಈ ತೆರಿಗೆಯಿಂದ 40ಕ್ಕಿಂತ ಹೆಚ್ಚು ಅಮೆರಿಕನ್ ಕಂಪನಿಗಳಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ನಷ್ಟ ಬೀಳುತ್ತದೆ. ಇದು ಒಂದು 2 ಕಂಪನಿಗಳ ಸಮಸ್ಯೆಯಲ್ಲ. ಗೂಗಲ್, ಮೈಕ್ರೋಸಾಫ್ಟ್, ಆಪಲ್ ಹೀಗೆ ದಿಗ್ಗಜಗಳೊಂದಿಗೆ ಮೊತ್ತ 119 ವಿದೇಶಿ ಕಂಪನಿಗಳು ಈ ತೆರಿಗೆಯ ವ್ಯಾಪ್ತಿಗೆ ಬಂದಿವೆ. ಆಶ್ಚರ್ಯಕರವಾಗಿ ಇವುಗಳಲ್ಲಿ ಹೆಚ್ಚಿನ ಶೇಕಡ ಅಮೆರಿಕನ್ ಕಂಪನಿಗಳೇ. ಇದರಿಂದ ಅಮೆರಿಕ ಗಾಬರಿಯಾಗಿ ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಲ್ಲಿ ದೂರು ನೀಡಿತು. ಭಾರತ ಹೇರಿದ ಈ ತೆರಿಗೆ ಸರಿಯಲ್ಲ, ನಮ್ಮನ್ನು ಗುರಿಯಾಗಿಸಿಕೊಂಡು ಹಾಕಿದ್ದು ಅಂತ ವಾದಿಸಿತು. ಆದರೆ ಭಾರತ ಅಲ್ಲಿ ತುಂಬಾ ಶಾಂತವಾಗಿ ಬಲಿಷ್ಠ ವಾದನೆಗಳನ್ನು ಮಂಡಿಸಿತು. ನಾವು ಯಾವ ದೇಶ ಅಂತ ನೋಡ್ತಿಲ್ಲ, ನಮ್ಮ ದೇಶದಿಂದ ಹಣ ಗಳಿಸುತ್ತಿದ್ದೀರಾ ಅಥವಾ ಇಲ್ಲವಾ ಅಂತ ಮಾತ್ರ ನೋಡ್ತಿದ್ದೇವೆ. ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅದರ ಪಾಲು ಬರಬಾರದೆ ಅಂತ ಪ್ರಶ್ನಿಸಿತು. ನಂತರ ಬಂದ ತೀರ್ಪು ಇತಿಹಾಸದಲ್ಲಿ ನಿಲ್ಲುತ್ತದೆ. WTO ಭಾರತಕ್ಕೆ ಅನುಕೂಲಕರವಾಗಿ ತೀರ್ಪು ನೀಡಿತು. ಮೊದಲ ಬಾರಿಗೆ ಡಿಜಿಟಲ್ ತೆರಿಗೆಗಳನ್ನು ಹೇರುವುದು ಅಗತ್ಯ ಮತ್ತು ನ್ಯಾಯಸಮ್ಮತ ಅಂತ ವಿಶ್ವ ಅಂಗೀಕರಿಸಿತು. ಇದು ಎಷ್ಟು ವಿಚಿತ್ರವಾಗಿದೆ ಅಂತ ನೀವೇ ಯೋಚಿಸಿ ನೋಡಿ. ಅಮೆರಿಕನ್ ಕಂಪನಿಗಳು ಬೇರೆ ದೇಶಗಳಲ್ಲಿ ತೆರಿಗೆ ಕಟ್ಟಿದರೆ ಅವರಿಗೆ ಅಮೆರಿಕ ಸರ್ಕಾರ ತೆರಿಗೆ ಮನ್ನಾ ನೀಡುತ್ತದೆ. ಅಲ್ಲಿ ಎಲ್ಲವೂ ಕಾನೂನುಬದ್ಧವಾಗಿ ಕಾಣುತ್ತದೆ. ಆದರೆ ಅದೇ ನಿಯಮಗಳನ್ನು ಭಾರತ ಅನುಷ್ಠಾನಕ್ಕೆ ತಂದರೆ ಅಮೆರಿಕಕ್ಕೆ ಹೊಟ್ಟೆಯಲ್ಲಿ ಉರಿ ಶುರುವಾಗುತ್ತದೆ. ಅಂದರೆ ಅವರು ಮಾಡಿದರೆ ಸಂಸಾರ, ನಾವು ಮಾಡಿದರೆ ವ್ಯಭಿಚಾರವೇ ಅನ್ನೋ ಹಾಗಿದೆ ಅವರ ನಡೆ. ಅಸಲು ಸಮಸ್ಯೆ ಏನು ಅಂದರೆ ಭಾರತ ಕೇವಲ ಒಂದು ಮಾರುಕಟ್ಟೆಯಾಗಿ ಉಳಿಯಬೇಕು ಅಂತ ಅವರು ಬಯಸುತ್ತಾರೆ. ನಾವು ಅವರ ಸರಕುಗಳನ್ನು ಕೊಳ್ಳಬೇಕು, ಅವರ ಸೇವೆಗಳನ್ನು ಬಳಸಬೇಕು. ಆದರೆ ತೆರಿಗೆಗಳು, ನಿಯಮಗಳ ವಿಷಯಕ್ಕೆ ಬಂದರೆ ನಾವು ಬಾಯಿ ಮುಚ್ಚಿಕೊಂಡಿರಬೇಕು. ಇದೇ ಇಷ್ಟು ಕಾಲ ನಡೆದಿತ್ತು. ಆದರೆ ಆ ದಿನಗಳು ಮುಗಿದವು. ಈಗ ಭಾರತ ಕೇವಲ ಗ್ರಾಹಕರ ದೇಶವಲ್ಲ. ಒಂದು ಕಂಪನಿ ಇಲ್ಲಿ $ಬಿಲಿಯನ್ ಗಳಿಸುತ್ತದೆ ಅಂದರೆ ಅದು ನಮ್ಮ ನಿಯಮಗಳನ್ನು ಅಷ್ಟೇ ಗೌರವದಿಂದ ಪಾಲಿಸಲೇಬೇಕು. ಈಗ ಸಮಸ್ಯೆ ಕೇವಲ 2% ಅಥವಾ 6% ತೆರಿಗೆಯ ಬಗ್ಗೆಯಲ್ಲ. ಇದು ನಮ್ಮ ಸ್ವಾಭಿಮಾನಕ್ಕೆ ಸಂಬಂಧಿಸಿದ ವಿಷಯ. ಭಾರತ ತನ್ನ ಸ್ವಂತ ನಿಬಂಧನೆಗಳ ಪ್ರಕಾರ ಆಟ ಆಡುವಷ್ಟು ಆತ್ಮವಿಶ್ವಾಸ ಹೊಂದಿದೆಯೇ ಅಥವಾ ಇಲ್ಲವೇ ಅನ್ನೋದೇ ಪ್ರಶ್ನೆ. ಇದನ್ನೆಲ್ಲ ಕೇಳಿದ್ದೀರಲ್ಲ, ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಭಾರತ ತನ್ನ ಡಿಜಿಟಲ್ ಟ್ಯಾಕ್ಸ್ ಅನ್ನು ಮುಂದುವರಿಸಬೇಕೆ? ಇದು ನಮ್ಮ ಮಾರುಕಟ್ಟೆ, ಇಲ್ಲಿ ಬೆಲೆಯನ್ನು ನಾವೇ ನಿರ್ಧರಿಸುತ್ತೇವೆ ಅಂತ ವಿಶ್ವಕ್ಕೆ ಹೇಳಬೇಕಾದ ಸಮಯ ಬಂದಿದೆಯೇ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯಬೇಡಿ.